ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮರುವಾಯಿ ಸುಕ್ಕ ಹೇಗೆ ಮಾಡ್ಕೋಬಹುದು ಅಂತ ಹಂತವಾಗಿ ತಿಳಿಸಿಕೊಡ್ತೇನೆ. ಈ ಮರುವಾಯಿ ಉಂಟಲ್ಲ, ಒಂದು ಪೌಷ್ಟಿಕ ಆಹಾರ. ಇದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ B12, ಐರನ್ ಮತ್ತು ಜಿಂಕ್ ತುಂಬ ಜಾಸ್ತಿನೇ ಇರುತ್ತೆ. ಹಾಗಾಗಿ ರಕ್ತದ ಅಂಶ ಕಡಿಮೆ ಇರುವವರಿಗೆ ಇದು ತುಂಬ ಉಪಯೋಗ ಆಗ್ತದೆ. ಅದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸ್ತದೆ. ಇದು ಮೆದುಳಿಗೆ ಸಹ ತುಂಬ ಒಳ್ಳೆಯದು. ಆದರೆ ಅತಿಯಾದರೆ ಅಮೃತವೂ ವಿಷ ಎನ್ನುವ ಹಾಗೆ ಜಾಸ್ತಿ ಸಹ ತಿನ್ನಬೇಡಿ, ಆಯಿತಾ? ಸ್ವಲ್ಪ ಉಷ್ಣ. ಓಕೆ ಗಾಯ್ಸ್, ಈಗ ಮರುವಾಯಿ ಸುಕ್ಕ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಮರುವಾಯಿಯನ್ನು ಚೆನ್ನಾಗಿ ಒಂದು 4ರಿಂದ 5 ಸಲ ತೊಳ್ಕೊಳ್ತಿದ್ದೇನೆ. ಯಾಕೆ ಹೇಳಿ, ಇದನ್ನು ರಿಪೇರಿ ಮಾಡಿದ ನಂತರ ವಾಶ್ ಮಾಡಲಿಕ್ಕೆ ಇಲ್ಲ. ಈಗ ಇದನ್ನು ಒಂದು ಓಡ್ ಮಾಡೋದಂತ ಹೇಳ್ತೇವೆ. ಒಂದು ಓಡ್ ಅಂತ ಹೇಳಿದರೆ ಒಂದು ಸೈಡ್ ಮಾತ್ರ ಸಾಕು ನಮಗೆ, ಇನ್ನೊಂದು ಸೈಡ್ ಬೇಡ. ಇದರಲ್ಲಿ ಏನಾದರೂ ವೇಸ್ಟೇಜ್ ಇದ್ದರೆ ಸಹ ನಮಗೆ ಗೊತ್ತಾಗ್ತದೆ, ಅದು ಹಾಳಾಗಿದ್ದರೆ ಸಹ ಗೊತ್ತಾಗ್ತದೆ. ಆದರೆ ಇನ್ನೂ ಸಹ ತುಂಬ ಈಸಿಯಲ್ಲಿ ಮಾಡೋದಾದರೆ ನೀವೊಂದು ಬಿಸಿ ನೀರು ಮಾಡಬೇಕು. ಆ ಬಿಸಿ ನೀರಿಗೆ ಈ ಮರುವಾಯಿಯನ್ನು ಹಾಕಿದರೆ ಅದು ಅದರಷ್ಟಕ್ಕೆ ಓಪನ್ ಆಗ್ತದೆ. ಬಟ್ ಅದರ ಸುಕ್ಕ ಮಾತ್ರ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಹಾಗಂತ ನಾನು ನೋಡಿ ಈ ಥರ ಮಾಡಿದೆ. ಇದರ ಒಳಗಿರುವ ನೀರನ್ನು ಸಹ ಸುಕ್ಕಕ್ಕೆ ಯೂಸ್ ಮಾಡಬೇಕು. ಅದರದ್ದು ಒಂದು ಪಾರ್ಟ್ ಬಿಸಾಡಿದರೆ ಸಾಕು, ಒಂದು ಪಾರ್ಟ್ ಇರಲಿ ಮಾಂಸದ ಸೈಡ್. ಈಗ ನೋಡಿ, ಅದರ ನೀರು ಒಟ್ಟಿಗೆ ಇದು ಸರಿ ಮಾಡಿದ್ದು ಹೀಗೆ ಉಂಟು. ಈಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರದ್ದು ಮಸಾಲೆ ರೆಡಿ ಮಾಡುವ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಕರಿಬೇವು ಸೊಪ್ಪು, ಕರಿಮೆಣಸಿನ ಕಾಳನ್ನು ಹಾಕಿ ಫ್ರೈ ಮಾಡಬೇಕು. ಈ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1 ಸ್ಪೂನು ಕೊತ್ತಂಬರಿಯನ್ನು ಹಾಕಬೇಕು. ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಚೆಂದ ಮಾಡಿ ಹುರಿಬೇಕು. ಈ ಮಸಾಲೆ ಎಲ್ಲ ಹೊಂಬಣ್ಣ ಬರುವವರೆಗೂ ಹುರಿಬೇಕು. ಅಂದರೆ ನಾವೇನು ಹೇಳ್ತೇವೆ, ರೋಸ್ಟಾಗಿ ಇರಬೇಕು. ಅದು ನಮಗೆ ಪೌಡರ್ ಮಾಡುವಾಗ ಅಷ್ಟು ಫೈನಾಗಿ ಪೌಡರ್ ಆಗಬೇಕು. ಆ ಥರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ನಂತರ ಇದಕ್ಕೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸು ಹಾಕಿ ಹುರ್ಕೋಬೇಕು. ಈ ಮೆಣಸು ಸಹ ಅಷ್ಟೇ ಕರಟಿ ಹೋಗಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟು ಚೆಂದ ಮಾಡಿ ಹುರಿಬೇಕು. ಈ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ಬದಿಗೆ ಇಡುವ ತಣ್ಣಗಾಗಲಿಕ್ಕೆ. ಈ ಟೈಮಲ್ಲಿ ಒಂದು 2 ಈರುಳ್ಳಿ, 1 ಟೊಮೆಟೊ, 5-6 ಎಸಳು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಬೇಕು. ಈಗ ಈ ತಣ್ಣಗಾದ ನಾವೇನು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಇದನ್ನು ತಣ್ಣಗಾದದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕಿ ತಿರುಗಿಸಬೇಕು. ಈಗ ನೋಡಿ, ತುಂಬ ಘಮ ಬರುವಂಥ ಮಸಾಲ ಪೌಡರ್ ರೆಡಿಯಾಗಿದೆ. ನಾನಿಲ್ಲಿ ತೆಂಗಿನಕಾಯಿಯನ್ನು ಸಹ ತುರಿದಿಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಒಂದು ಬೆಳ್ಳುಳ್ಳಿ, ಅದು ಕೆಂಪಗಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ಕರಿಬೇವು ಸೊಪ್ಪನ್ನು ಸಹ ಹಾಕಿದ್ದೇನೆ. ನಂತರ ಈ ಕಟ್ ಮಾಡಿಟ್ಟುಕೊಂಡ ನೀರುಳ್ಳಿಯನ್ನು ಹಾಕಿ ಸರಿ ಕೆಂಪಗಾಗುವವರೆಗೆ ತಿರುಗಿಸಬೇಕು. ಇದು ಸರಿ ಕೆಂಪಗಾಗಿರಬೇಕು. ನಾನು ಆಗ ಒಂದು ಹುಳಿ ನೀರು ನೆನೆಸಿಟ್ಕೊಳ್ಳೋದು ಹೇಳಲಿಲ್ಲ. ನಾವೊಂದು ತಟ್ಟೆಯಲ್ಲಿ ಹುಳಿ ನೀರನ್ನು ಸಹ ನೆನೆಸಿಟ್ಕೊಳ್ಬೇಕು. ಈ ಈರುಳ್ಳಿಯನ್ನು ಸರಿ ಕೆಂಪಾಗುವವರೆಗೂ ಹುರ್ಕೋಬೇಕು. ನಿಮಗೆ ಬೇಗ ಸ್ಪೀಡಲ್ಲಿ ಆಗಬೇಕಂತ ಹೇಳಿದರೆ ಒಂದು ಸ್ವಲ್ಪ ಹುಡಿ ಉಪ್ಪು ಹಾಕಿ ಇದಕ್ಕೆ, ಈರುಳ್ಳಿಗೆ ಬೇಗ ಕೆಂಪಾಗ್ತದೆ. ಈಗ ಉಂಟಲ್ಲ, ಈಗ ಇದಕ್ಕೊಂದು ನಾವೊಂದು ಕಟ್ ಮಾಡಿಟ್ಕೊಂಡ ಟೊಮೆಟೊಯನ್ನು ಹಾಕಿದ್ದೆ. ಅದು ಸರಿ ಬೇಯುವವರೆಗೆ ಸರಿ ಅದನ್ನು ಫ್ರೈ ಮಾಡಬೇಕು. ಈಗ ನಾವು ಇದಕ್ಕೆ ಮರುವಾಯಿಯನ್ನು ಹಾಕಬೇಕು. ಇದನ್ನು ಸ್ವಲ್ಪ ಕೈ ಆಡಿಸಿ ನೀರುಳ್ಳಿ ಟೊಮೆಟೊಯೊಟ್ಟಿಗೆ ಚೆಂದ ಮಾಡಿ ತಿರುವಿ ಹಾಕಬೇಕು. ಇದಕ್ಕೆ ಉಂಟಲ್ಲ, ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಬೇಕು. ನಂತರ ಒಂದು 2 ಸ್ಪೂನ್ನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಮತ್ತು ನಾವು ಮೊದಲಿಗೆ ಏನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೇವೆ ನೋಡಿ, ಹುಳಿಯನ್ನು, ಅದರ ರಸವನ್ನು ಇದಕ್ಕೆ ಹಾಕಬೇಕು. ನಾವು ಮೊದಲೇ ನೆನೆಸಿಟ್ಕೊಂಡಿತ್ತಲ್ಲ, ಇದರ ರಸವನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು. ನಂತರ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ, ಹೀಗೆ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದನ್ನು
ಬೇಯಿಸಬೇಕು. ಹೈ ಫ್ಲೇಮೇ ಇಡಬೇಕಾಯ್ತಾ. ಇದಕ್ಕೆ ಪುನಃ ಎಕ್ಸ್ಟ್ರಾ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಮರುವಾಯಲ್ಲಿ ಇದ್ದ ನೀರು ಪ್ಲಸ್ ಹುಣಸೆ ಹಣ್ಣಿನಲ್ಲಿರುವ ನೀರು ಇದೆಲ್ಲ ಸೇರಿ ಬೇಯಲಿಕ್ಕೆ ಒಂದು 15 ನಿಮಿಷ ಬೇಕು. ಈಗ ನಾವು ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಮಸಾಲ ಪೌಡ್ರನ್ನು ಇದಕ್ಕೆ ಹಾಕಿ. ಇದಕ್ಕೆ ನಾನೊಂದು 15 ಮೆಣಸು ಇದು ಮಾಡಿದ್ದಲ್ಲ, ಇದು ಸಾಧಾರಣ ಇದಕ್ಕೆ ಎಲ್ಲ ನಾನು ಯೂಸ್ ಮಾಡಿಕೊಂಡೆ, ಎಲ್ಲ ಬೇಕಾಗ್ತದೆ ಇದಕ್ಕೆ. ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ. ಹೀಗೆ ನೋಡಿ ಚಂದ ಮಿಕ್ಸ್ ಆಗ್ತದೆ, ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಮಿಕ್ಸ್ ಆಗ್ತದೆ. ಒಂದು 2-3 ನಿಮಿಷ ಹೀಗೇ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹೀಗೇ ಇರಲಿ 2-3 ನಿಮಿಷ. ಅದ ನಂತರ ನಾವೇನು ತುರಿದಿಟ್ಕೊಂಡಿದ್ದೇವೆ ನೋಡಿ, ಆ ಕಾಯಿಯನ್ನು ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ. ತುಂಬ ಡ್ರೈ ಆಗಿರುವ ತೆಂಗಿನಕಾಯಿ ಬೇಡ ಆಯಿತಾ, ಸ್ವಲ್ಪ ನೀರಿದ್ದದ್ದು ತೆಂಗಿನಕಾಯಿಯನ್ನೇ ತಗೊಳ್ಳಿ, ಯಾಕಂದರೆ ಗ್ರೇವಿ ಸಹ ತುಂಬ ಚೆನ್ನಾಗಿ ಬರ್ತದೆ. ಇದು ನೀರು ದೋಸೆ ತಿನ್ನಲಿಕ್ಕೆ ಅನ್ನಕ್ಕೆ ಎಲ್ಲ ಸೂಪರ್ ಆಗ್ತದೆ. ಈ ರೀತಿ ಈ ತೆಂಗಿನಕಾಯಿಯನ್ನು ಹಾಕಿ ಆಯಿತಾ. ಎಲ್ಲ ಹಾಕಿದ ನಂತರ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡಿ. ಅದು ಗ್ರೇವಿಯೊಟ್ಟಿಗೆ ಎಲ್ಲ ಸೇರಿಕೊಳ್ಬೇಕು. ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಕೊತ್ತಂಬರಿ ಸೊಪ್ಪನ್ನು, ಅದನ್ನು ಅದಕ್ಕೆ ಹಾಕಿ ಉದುರಿಸಬೇಕು. ಮತ್ತು ಸ್ವಲ್ಪ ಹೊತ್ತು ಹಾಗೆಯೇ ಇಡಿ. ಈ ತೆಂಗಿನಕಾಯಿ ಮತ್ತು ಇದು ಮರುವಾಯಿ ಚೆಂದ ಮಾಡಿ ಮಿಕ್ಸ್ ಆಗಬೇಕು. ನಂತರ ಈ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕಿದ್ದೇನೆ. ಈಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಈಗ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸವನ್ನು ಹಾಕಬೇಕು. ನಂತರ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ನನ್ನ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತೆ ಯಾಕೆ ತಡ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.